ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಅಳವಡಿಸಿದ್ದಂತ ಈ ಸ್ಟಾಪ್ ಲಾಕ್ ಗೇಟ್ನಲ್ಲಿ ನೀರು ಲೀಕ್ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಏನು ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತಲ್ಲ, ಅದರಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಇನ್ನು ತಾತ್ಕಾಲಿಕವಾಗಿ ಅಳವಡಿಸಿದ್ದ ಗೇಟ್ಗಳಿಗೆ ನೀರಲ್ಲೇ ವೆಲ್ಡಿಂಗ್ ಕಾರ್ಯ ನಡೀತಾ ಇದೆ. ಜೀವದ ಹಂಗನ್ನ ತೊರೆದು ಗೇಟ್ ವೆಲ್ಡಿಂಗ್ ಅನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈ ಆಕ್ಸಿಜನ್ ಕಿಟ್ಗಳನ್ನು ಅಂದರೆ ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ನೀರಲ್ಲೇ ವೆಲ್ಡಿಂಗ್ ಕಾರ್ಯ ನಡೆದಿದೆ. ವೆಲ್ಡಿಂಗ್ ಮಾಡಿ ನೀರು ಸೋರಿಕೆ ತಡೆಯಲು ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದರೆ ಈ ಒಂದು ಗೇಟ್ ಕಿತ್ತು ಹೋದಂಥ ಪ್ರಕರಣ ಏನಿದೆ, ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು, ನೀರು ಹರಿದು ಹೋಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 24 ಗಂಟೆಗಳಲ್ಲೇ ಆ ತಾತ್ಕಾಲಿಕವಾದಂಥ ಸ್ಟಾಪ್ ಲಾಕ್ ಗೇಟನ್ನು ಆ ಎಲ್ಲ ಎಲಿಮೆಂಟ್ಗಳನ್ನು ಜೋಡಿಸಿ ಅದನ್ನು ಕಾರ್ಯಾಚರಣೆ ಯಶಸ್ವಿಯಾಗಿತ್ತು. ಇದೀಗ ಆ ತಾತ್ಕಾಲಿಕವಾಗಿ ಅಳವಡಿಸಿದ್ದಂಥ ಸ್ಟಾಪ್ ಲಾಕ್ ಗೇಟ್ನಲ್ಲಿ ನೀರು ಲೀಕ್ ಆಗ್ತಾ ಇದೆ. ಹೀಗಾಗಿ ಜೀವದ ಹಂಗನ್ನು ತೊರೆದು ನೀರಿನಲ್ಲೇ ಆ ಗೇಟ್ನ ವೆಲ್ಡಿಂಗನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ನೀರಲ್ಲೇ ವೆಲ್ಡಿಂಗ್ ಕಾರ್ಯ ನಡೀತಾ ಇದೆ. ವೆಲ್ಡಿಂಗ್ ಮಾಡಿ ಆ ನೀರು ಲೀಕ್ ಆಗೋದನ್ನು ಸ್ಟಾಪ್ ಮಾಡೋದಕ್ಕೆ ಕಾರ್ಯಾಚರಣೆ ನಡೆದಿದೆ. ಇದು ಕ್ರಸ್ಟ್ ಗೇಟ್ ಏನು ತುಂಡಾಗಿ ನೀರು ಪಾಲಾಗಿತ್ತಲ್ಲ, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ಕ್ಕೆ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸುವಂಥ ಸಾಹಸ ಕಾರ್ಯ ನಡೆದಿತ್ತು. ಜೊತೆಗೆ ಅಲ್ಲಿ ಯಾವ ರೀತಿಯಾದಂಥ ಅಂದರೆ ಇದು ಮೊದಲ ಬಾರಿಗೆ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸಾಹಸವನ್ನು ಮುಂಚೆ ಮಾಡಲಾಗಿರಲಿಲ್ಲ. ಅಂದರೆ ಈ ರೀತಿಯಾಗಿ ಸ್ಟಾಪ್ ಲಾಕ್ ಗೇಟನ್ನು ಅದು ನೀರು ಫ್ಲೋ ಆಗುವಂಥ ಸಂದರ್ಭದಲ್ಲೇ ಆ ಎಲ್ಲ ಎಲಿಮೆಂಟ್ಗಳನ್ನು ಜೋಡಿಸಿ ಅದನ್ನು ಕೂಡಿಸೋದ್ರಲ್ಲಿ ಯಶಸ್ವಿ ಆಗಿದ್ರು ತಂತ್ರಜ್ಞರು. ಬಟ್ ಈಗ ಆ ತಾತ್ಕಾಲಿಕವಾಗಿ ಏನು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಲಾಗಿತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇತ್ತು. ಸೊ ಕೂಡಲೇ ಇದು ಗಮನಕ್ಕೆ ಬಂದ ತಕ್ಷಣವೇ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಸಿಬ್ಬಂದಿ ಇಲ್ಲಿ ಏನು ತನ್ನ ಜೀವದ ಹಂಗನ್ನು ತೊರೆದು ಆ ನೀರಿನಲ್ಲೇ ಅದನ್ನು ವೆಲ್ಡಿಂಗ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಶುಕ್ರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ಈ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನು ಕಿತ್ತು ಹೋಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸಲಾಗಿತ್ತು. ಬಟ್ ಅಲ್ಲೂ ಕೂಡ ನೀರು ಸೋರಿಕೆ ಆಗ್ತಾ ಇದೆ ಅಂತೇಳಿ ನೀರಿನ ಒಳಗಡೆನೆ ವೆಲ್ಡಿಂಗ್ ಕಾರ್ಯ ನಡೆದಿದೆಯಲ್ಲ, ಏನ್ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶುಕ್ರಾಜ್? ಖಂಡಿತ. ಏನು ಕಳೆದ ಒಂದು ವಾರದ ಹಿಂದೆ ಒಂದು ತುಂಗಭದ್ರಾ ಜಲಾಶಯದ ಒಂದು 19ನೇ ಕ್ರಸ್ಟ್ ಗೇಟ್ ಕಚ್ಕೊಂಡು ಹೋಗಿತ್ತು. ಅದರ ಒಂದು ಗೇಟ್ ಕೂಡಿಸುವಂತ ಕಾರ್ಯಾಚರಣೆ ಕಳೆದ ಒಂದು 48 ಗಂಟೆಗಳಿಂದ ಕೂಡ ಸಾಗಿತ್ತು ಅಂತ ಹೇಳ್ಬೋದು. ನಿನ್ನೆ ತಾನೇ ಅಂದ್ರೆ ನಿನ್ನೆ ಒಂದು ಸಂಜೆ ವೇಳೆಗೆ ಸುಮಾರು 5 ಎಲಿಮೆಂಟ್ಸ್ ಸ್ಟಾಪ್ ಲಾಕ್ ಗೇಟ್ ಗಳ 5 ಎಲಿಮೆಂಟ್ಸ್ ಗಳನ್ನು ಸಕ್ಸಸ್ಫುಲ್ ಆಗಿ ಅಳವಡಿಸಲಾಗಿತ್ತು. ಆದ್ರೆ 5 ಎಲಿಮೆಂಟ್ಸ್ ಅಳವಡಿಸಿದ ಬಳಿಕ ಕೂಡ ಒಂದಿಷ್ಟು ಲೀಕೇಜ್ ಆ ಒಂದು ಗೇಟ್ ಗಳ ಮುಖಾಂತರ ಆಗ್ತಾ ಇತ್ತು. ಆದ್ರೆ ಅದು ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಲೀಕೇಜ್ ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಸುಮಾರು ಒಂದು ಆಡಳಿತ ಮಂಡಳಿಯವರು ಹೇಳ್ತಿರ್ತಿದ ಪ್ರಕಾರ ಒಂದು 50ರಿಂದ ಒಂದು 70 ಕ್ಯೂಸೆಕ್ಸ್ ಅದ್ರೊಳಗೆ ನೀರು ಸೋರಿಕೆ ಆಗ್ತಾ ಇದೆ ಅಂತಂದು ಹೇಳಿದ್ರು. ಆದ್ರೆ ಇದೀಗ ಅದನ್ನು ಕೂಡ ಒಂದು ಬಂದ್ ಮಾಡುವ ಒಂದು ಪ್ರಯತ್ನಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿ ಅವ್ರ ಕೈ ಹಾಕಿರ್ತಕ್ಕಂಥದ್ದು. ಏನು ಈಗ ಒಂದು ಸ್ಟಾಪ್ ಲಾಕ್ ಗೇಟ್ ಮೂಲಕ ಒಂದು ಲೀಕೇಜ್ ಆಗ್ತಿತ್ತು, ಅದನ್ನು ಹೇಗಾದ್ರೂ ಮಾಡಿ ನಾವು ಸ್ಟಾಪ್ ಮಾಡ್ಬೇಕು. ಯಾಕಂತಂದ್ರೆ ಈಗ ಒಳಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಆ ಒಂದು ಸ್ಟಾಪ್ ಲಾಕ್ ಗೇಟ್ ಏನು ಒಂದು ಅಳವಡಿಕೆ ಮಾಡಿದ್ವಿ ಅದಕ್ಕೆ ಏನಾದ್ರೂ ಒಂದು ಅವಘಡ ಆಗುವ ಸಂಭವ ಇರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈಗ ಅದನ್ನು ಕೂಡ ಒಂದು ತಡೆಗಟ್ಟುವ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಒಂದು ಅಂಡರ್ ವಾಟರ್ ನಲ್ಲಿ ಇಳಿದು ಕಾರ್ಮಿಕರನ್ನು ಇಳಿಸಿ ಆ ಒಂದು ಗ್ಯಾಸ್ ವೆಲ್ಡಿಂಗ್ ಮಾಡ್ತಿರ್ತಕ್ಕಂಥದ್ದು. ನಿಜಕ್ಕೂ ಇದು ಒಂಥರ ಎದೆ ಜಲ್ಲೆನ್ಸುವ ಒಂದು ದೃಶ್ಯವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು 73ಕ್ಕೂ ಹೆಚ್ಚು TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. 73 TMCಯಲ್ಲಿ ಇಳಿದು ಈ ಒಂದು ಅಂಡರ್ ವಾಟರ್ ನಲ್ಲಿ ಕಾರ್ಯಾಚರಣೆ ಮಾಡೋದು ನಿಜಕ್ಕೂ ಒಂದು ಸಾಹಸಮಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಂತಹ ಒಂದು ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಲ್ಲ. ಆದ್ರೂ ಕೂಡ ಒಂದು ರೈತರ ಒಂದು ಹಿತದೃಷ್ಟಿ ಇಟ್ಕೊಂಡು, ಜಲಾಶಯದ ಒಂದು ಹಿತದೃಷ್ಟಿ ಇಟ್ಕೊಂಡು ಈಗ ಆಡಳಿತ ಮಂಡಳಿ ಮತ್ತು
ಇಂಜಿನಿಯರ್ಸ್ಗಳು ಒಂದು ಅತ್ಯಂತ ಸಾಹಸಮಯ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನೋಡಿದಾಗ ಆ ಒಂದು ಸಣ್ಣ ಪುಟ್ಟ ಲೀಕೇಜ್ ಅನ್ನು ಕೂಡ ಒಂದು ತಡೆಯುವಂತ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈಗ ಸಣ್ಣ ಲೀಕೇಜ್ ಇದ್ರು ಕೂಡ ಮುಂದೆ ಒಂದು ದಿನ ಅಂದ್ರೆ ಈಗ ಜಲಾಶಯ ಭರ್ತಿ ಆದಂತ ಸಮಯದಲ್ಲಿ ಸುಮಾರು 100ರಿಂದ 105 TMC ಈ ಒಂದು ಜಲಾಶಯ ಭರ್ತಿ ಆಗುವ ಒಂದು ನೀರಿನ ಸಂಗ್ರಹ ಹಿಡಿದಿರುತ್ತೆ. ಅಂತ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಇದೀಗ ಅಂತಹ ಒಂದು ಸಣ್ಣ ಲೀಕೇಜ್ ಅನ್ನು ಕೂಡ ಅವರು ಬಂದ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಅದರ ಒಂದು ವಿಡಿಯೋ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಈ ವಿಡಿಯೋವನ್ನು ಖುದ್ದು ಟಿಬಿ ಡ್ಯಾಮ್ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ತುಂಗಭದ್ರಾ ಜಲಾಶಯದ ಸ್ಟಾಪ್ ಲೈಟ್ ಗೇಟ್ ಅಳವಡಿಕೆಯ ಲೀಕೇಜ್ ಅನ್ನು ತಡೆಗಟ್ಟುವ ಈ ಒಂದು ದೃಶ್ಯಾವಳಿ ಅಂತಂದು ಈಗಾಗಲೇ ಹೇಳಲಾಗ್ತಿದೆ. ಒಟ್ಟಾರೆ ಇನ್ನೇನು ಇವತ್ತೇನು ಸುಮಾರು 46,000 ಕ್ಯೂಸೆಕ್ ಒಳಹರಿವಿದೆ. ಇನ್ನೇ ಸುಮಾರು 1 ವಾರಗಳ ಕಾಲ ಹೀಗೆ ಮುಂದುವರೆದಲ್ಲಿ ಸುಮಾರು 105 TMC ನೀರು ಹರಿದು ಬಂದು ಜಲಾಶಯ ಸಂಪೂರ್ಣ ಭರ್ತಿ ಆಗ್ಲಿದೆ ಅಂತಂದು ಈಗಾಗಲೇ ಏನು ಈ ಜಲಾಶಯ ತಜ್ಞರಂತ ಕನ್ನಯ್ಯ ನಾಯ್ಡು ಅವರು ನಿನ್ನೆ ಈ ಒಂದು ಸಂಪೂರ್ಣ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯಾಚರಣೆಯಲ್ಲಿ ಅವರೇ ಒಂದು ನೇತೃತ್ವ ವಹಿಸಿದ್ರು. ಅವರು ಕೂಡ ಹೇಳಿರ್ತಕ್ಕಂಥದ್ದು ಇನ್ನೇನು 1 ವಾರದಲ್ಲಿ ಜಲಾಶಯ ತುಂಬಿ ಮತ್ತೆ ಭರ್ತಿ ಆಗುತ್ತೆ. ಯಾವುದೇ ರೀತಿ ರೈತರು ಕೂಡ ಆತಂಕ ಪಡುವಂತದಿಲ್ಲ. ಯಾಕಂದ್ರೆ ಇದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಇಡೀ ಭಾರತದಲ್ಲೇ ಒಂದು ಪ್ರಥಮ ಒಂದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ಒಂದು ಜಲಾಶಯ ಕೂಡ ಒಂದು ಹರಿಯುವ ನೀರಿನಲ್ಲಿ ಈ ಒಂದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯವನ್ನು ಮಾಡಿರ್ಲಿಲ್ಲ ಇದುವರೆಗೂ ಕೂಡ. ಯಾಕಂತಂದ್ರೆ ಸುಮಾರು ಒಂದು ಗೇಟ್ ಮೂಲಕ ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ 33 ಗೇಟ್ಗಳು ಇದ್ದು ಸುಮಾರು ಒಂದು ಗೇಟ್ ಅಲ್ಲಿ 35,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗಿತ್ತು. ಯಾಕಂದ್ರೆ 19ನೇ ಕ್ರಸ್ಟ್ ಗೇಟ್ ಏನಿದೆ ಅದು ಕೊಚ್ಕೊಂಡು ಹೋಗಿದ್ದರಿಂದ ಕೇವಲ 3ರಿಂದ 4,000 ಹರಿಯುವಂತ ಒಂದು ಗೇಟ್ ಅಲ್ಲಿ 10 ಪಟ್ಟು ಆ ಒಂದು ನೀರಿನ ರಭಸ ಹೆಚ್ಚಾಗಿತ್ತು. ಇದನ್ನು ತಡೆಯುವಲ್ಲಿ ನಿಜಕ್ಕೂ ಒಂದು ಕಠಿಣ ಸವಾಲನ್ನು ಇಂಜಿನಿಯರ್ಸ್ ಗಳ ತಂಡ ಎದುರಿಸುತ್ತೆ ಅಂತ ಹೇಳ್ಬೋದು. ಆ ಒಂದು ಕಠಿಣ ಸವಾಲನ್ನು ತೆಗೆದುಕೊಂಡಂತ ಇಂಜಿನಿಯರ್ಸ್ ತಂಡ ಸುಮಾರು 5 ಎಲಿಮೆಂಟ್ಸ್ ಅನ್ನು ಕೂಡಿಸುವ ಮೂಲಕ ಒಂದು ಸಕ್ಸಸ್ ಆಗಿತ್ತು. ಇದೀಗ ಅದರ ಲೀಕೇಜ್ ಅನ್ನು ಕೂಡ ಒಂದು ತುಂಬಾ ಪ್ಯಾಚ್ ಅಪ್ ಮಾಡುವ ಕಾರ್ಯ ಯಶಸ್ವಿ. ಥ್ಯಾಂಕ್ ಯು ಶುಕ್ರಾಜ್, ನೀವೆಲ್ಲ ಡೀಟೇಲ್ಸ್ಗಾಗಿ.